ವೇಟ್ ನಿಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದರೆ ಏನು ಮಾಡ್ತೀರಾ ನೀವು? ಅದಕ್ಕೆ ನಾನು ಏರ್ ಫ್ರೈಯರಲ್ಲಿ ಏನಾದರೂ ಟ್ರೈ ಮಾಡೋಣ ನನ್ನ ಬೇಬಿಗೆ ತಿನ್ಸೋಕ್ಕೆ ಅಂಥೇಳಿ ನಾನು ಟ್ರೈ ಮಾಡ್ತಿದ್ದೆ. ಓಟ್ಸು ಪಾಯಸನ ಮಾಡೋಣ, ಜಸ್ಟ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ನನಗೂ. ಜಸ್ಟ್ ಟ್ರೈ ಮಾಡೋಣ ಅಂಥೇಳಿ ಕೇಕ್ ಟಿನ್ ಇರುತ್ತಲ್ಲ, ಅದು ಏರ್ ಫ್ರೈಯರಲ್ಲಿ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಅದರಲ್ಲೇ ಮಾಡ್ತಿದ್ದೆ ನಾನು. 1-2 ಸ್ಪೂನು ಓಟ್ಸ್ ಹಾಕಿದೆ. ಅದಕ್ಕೆ ಒಂದು ಸ್ವಲ್ಪ ಓಟ್ಸ್ನ ಫುಲ್ಲು ಮುಳುಗೋಷ್ಟು ವಾಟರ್ನ ಹಾಕಿ ಒಂದು ಸ್ವಲ್ಪ ಸ್ಪೂನಿಂದ ಕಲಸಿದೆ. ಅದರಲ್ಲಿ ಸ್ವೀಟಿಗೆ ಜಾಗ್ರಿ ಪೌಡ್ರನ್ನ ಯೂಸ್ ಮಾಡಿದೆ ನಾನು. ನಮ್ಮ ಹರ್ಷಗೆ ನಾನು ಅದನ್ನೇ ಕೊಡೋದು. ಅವನಿಗೆ ಶುಗರೆಲ್ಲ ಅವಾಯ್ಡ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಏರ್ ಫ್ರೈಯರ್ಗೆ ಪ್ರೀ ಹೀಟಿಗೆ ಒಂದು 5 ಮಿನಿಟ್ಸ್ಗೆ ಸೆಟ್ ಮಾಡಿ, ಆಮೇಲೆ 190 ಡಿಗ್ರಿ ಸೆಲ್ಸಿಯಸ್ಸಿಗೆ 15 ಮಿನಿಟ್ಸ್ ಏರ್ ಫ್ರೈಯರ್ನ ಮಾಡಿದೆ. ತೆಗೆದು ನೋಡಿದ್ರೆ ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ಮಸ್ಟ್ ಟ್ರೈ. ಯಾವಾಗಾದರೂ ನಿಮ್ಮ ಮನೇಲಿ ಗ್ಯಾಸ್ ಖಾಲಿಯಾಗಿದ್ದರೆ ನೀವು ಈ ಐಡಿಯಾನ ಟ್ರೈ ಮಾಡ್ಬೋದು. ನಮ್ಮ ಕಡೆ ಇಂಡಕ್ಷನ್ ಸ್ಟವ್ ಇರಲಿಲ್ಲ, ಹಂಗಾಗಿ ನಾನು ಮಾಡಿದೆ. ಇಂಡಕ್ಷನ್ ಸ್ಟವ್ ಇದ್ರೆ ಬೆಸ್ಟ್ ಅದು, ಬಟ್ ಇಟ್ಸ್ ಅ ಟೈಮ್ ಸೇವಿಂಗ್. ಥ್ಯಾಂಕ್ ಯು.